ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಯುಸಬ್ಬಿಹು ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದಿಲ್ ಮಲಿಕಿಲ್ ಕುದ್ದೂಸಿಲ್ ಅಜೀಜಿಲ್ ಹಕೀಮ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವವುಗಳು ಸಾಮ್ರಾಟನು, ಪರಮ ಪವಿತ್ರನು, ಪ್ರತಾಪಶಾಲಿಯು, ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹುವಿನ ಕೀರ್ತನೆ ಮಾಡುತ್ತಿವೆ. ಹುವಲ್ಲದೀ ಬಅಸ ಫಿಲ್ ಉಮ್ಮೀಯೀನ ರಸೂಲನ್ ಮಿನ್ಹುಂ ಯತ್ಲೂ ಅಲೈಹಿಂ ಆಯಾತಿಹಿ ويزكيهم ويعلمهم الكتاب والحكمة وإن كانوا من قبل لفي ضلال مبين. ಅನಕ್ಷರಸ್ಥರ ಮಧ್ಯೆ ತನ್ನ ದೃಷ್ಟಾಂತಗಳನ್ನು ಅವರಿಗೆ ಓದಿಕೊಡುವ ಸಲುವಾಗಿ, ಅವರನ್ನು ಸಂಸ್ಕರಿಸುವ ಸಲುವಾಗಿ ಮತ್ತು ಅವರಿಗೆ ಗ್ರಂಥ ಹಾಗೂ ತತ್ವಜ್ಞಾನವನ್ನು ಕಲಿಸಿಕೊಡುವ ಸಲುವಾಗಿ ಅವರಿಂದಲೇ ಇರುವ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದವನು ಅವನಾಗಿರುವನು. ಖಂಡಿತವಾಗಿಯೂ ಇದಕ್ಕಿಂತ ಮುಂಚೆ ಅವರು ಸ್ಪಷ್ಟವಾದ ಪಥಭ್ರಷ್ಟತೆಯಲ್ಲಿದ್ದರು. ವಆಖರೀನ ಮಿನ್ಹುಂ ಲಮ್ಮಾ ಯಲ್ಹಕೂ ಬಿಹಿಂ ವಹುವಲ್ ಅಜೀಜುಲ್ ಹಕೀಮ್. ಅವರ ಪೈಕಿ ಇನ್ನೂ ಅವರೊಂದಿಗೆ ಸೇರಿಕೊಳ್ಳದವರೂ ಆಗಿರುವ ಇತರರೆಡೆಗೂ ಅವರನ್ನು ಕಳುಹಿಸಲಾಗಿದೆ. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ذلك فضل الله يؤتيه من يشاء والله ذو الفضل العظيم. ಅದು ಅಲ್ಲಾಹುವಿನ ಅನುಗ್ರಹವಾಗಿದೆ. ಅವನಿಚ್ಛಿಸುವವರಿಗೆ ಅವನು ಅದನ್ನು ದಯಪಾಲಿಸುವನು. ಅಲ್ಲಾಹು ಮಹಾ ಅನುಗ್ರಹದಾತನಾಗಿರುವನು. ಮಸಲುಲ್ ಲದೀನ ಹುಮ್ಮಿಲು ತೌರಾತ ಥುಮ್ಮ ಲಂ ಯಹ್ಮಿಲೂಹಾ ಕಮಸಲಿಲ್ ಹಿಮಾರಿ ಯಹ್ಮಿಲು ಅಸ್ಫಾರಾ ಬಿ'ಸ ಮಸಲುಲ್ ಕೌಮಿಲ್ ಲದೀನ ಕzzಬೂ ಬಿಆಯಾತಿಲ್ಲಾಹ್ ವಲ್ಲಾಹು ಲಾ ಯಹ್ದಿಲ್ ಕೌಮಲ್ ಝಾಲಿಮೀನ್. ತೌರಾತಿನ ಹೊಣೆ ವಹಿಸಿಕೊಡಲಾಗಿರುವವರು ಮತ್ತು ತರುವಾಯ ಅದನ್ನು ವಹಿಸಿಕೊಳ್ಳದಿರುವವರ, ಅಂದರೆ ಯಹೂದರ ಉದಾಹರಣೆಯು ಗ್ರಂಥಗಳನ್ನು ಹೊರುವ ಕತ್ತೆಯಂತಾಗಿದೆ. ಅಲ್ಲಾಹುವಿನ ದೃಷ್ಟಾಂತಗಳನ್ನು ನಿಷೇಧಿಸಿರುವ ಜನರ ಉದಾಹರಣೆಯು ಎಷ್ಟು ನಿಕೃಷ್ಟವಾದುದು. ಅಕ್ರಮಿಗಳಾದ ಜನರನ್ನು ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು. ಕುಲ್ ಯಾ ಅಯ್ಯುಹಲ್ಲದೀನ ಹಾದೂ ಇನ್ زعمتم أنكم أولياء لله من دون الناس فتمنوا الموت إن كنتم صادقين. ಓ ಪ್ರವಾದಿಯವರೇ, ಹೇಳಿರಿ, ಓ ಯಹೂದರೇ, ಇತರೆಲ್ಲರ ಹೊರತು ನೀವು ಮಾತ್ರ ಅಲ್ಲಾಹುವಿನ ಮಿತ್ರರಾಗಿರುವಿರಿ ಎಂದು ನೀವು ವಾದಿಸುವುದಾದರೆ ನೀವು ಮರಣವನ್ನು ಆಶಿಸಿರಿ, ನೀವು ಸತ್ಯಸಂಧರಾಗಿದ್ದರೆ. ವಲಾ ಯತಮನ್ನೌನಹು ಅಬದನ್ ಬಿಮಾ ಕದ್ದಮತ್ ಐದೀಹಿಂ ವಲ್ಲಾಹು ಅಲೀಮುನ್ ಬಿಲ್ಝಾಲಿಮೀನ್. ಆದರೆ ಅವರ ಕೈಗಳು ಪೂರ್ವಭಾವಿಯಾಗಿ ಮಾಡಿಟ್ಟಿರುವುದರ ಫಲವಾಗಿ ಅವರು ಎಂದಿಗೂ ಅದನ್ನು ಆಶಿಸಲಾರರು. ಅಲ್ಲಾಹು ಅಕ್ರಮಿಗಳ ಬಗ್ಗೆ ಅರಿವುಳ್ಳವನಾಗಿರುವನು. ಕುಲ್ ಇನ್ನಲ್ ಮೌತಲ್ಲದೀ ತಫಿರೂನ ಮಿನ್ಹು ಫಇನ್ನಹು ಮುಲಾಕೀಕುಂ ثم تردون إلى عالم الغيب والشهادة فينبئكم بما كنتم تعملون. ಓ ಪ್ರವಾದಿಯವರೇ, ಹೇಳಿರಿ, ಯಾವ ಮರಣದಿಂದ ನೀವು ಓಡಿ ಹೋಗುತ್ತಿರುವಿರೋ ಅದು ಖಂಡಿತವಾಗಿಯೂ ನಿಮ್ಮನ್ನು ಸಂಧಿಸಲಿದೆ. ತರುವಾಯ ಅಗೋಚರವನ್ನು ಮತ್ತು ಗೋಚರವನ್ನು ಅರಿಯುವವನ ಬಳಿಗೆ ನಿಮ್ಮನ್ನು ಮರಳಿಸಲಾಗುವುದು. ಆಗ ನೀವು ಮಾಡಿಕೊಂಡಿರುವವುಗಳ ಬಗ್ಗೆ ಅವನು ನಿಮಗೆ ತಿಳಿಸಿಕೊಡುವನು. ಯಾ ಅಯ್ಯುಹಲ್ಲದೀನ ಆಮನೂ
الصلاة من يوم الجمعة فاسعوا إلى ذكر الله وذروا البيع ذلكم خير لكم إن كنتم تعلمون. ಓ ಸತ್ಯವಿಶ್ವಾಸಿಗಳೇ, ಶುಕ್ರವಾರದಂದು ನಮಾಜ್ಗಾಗಿ ಕರೆಯಲಾದರೆ ಅಲ್ಲಾಹುವಿನ ಸ್ಮರಣೆಯೆಡೆಗೆ ವೇಗವಾಗಿ ಧಾವಿಸಿರಿ ಮತ್ತು ವ್ಯಾಪಾರವನ್ನು ವರ್ಜಿಸಿರಿ, ಅದು ನಿಮಗೆ ಉತ್ತಮವಾಗಿದೆ ನೀವು ಅರಿತವರಾಗಿದ್ದರೆ. فإذا قضيت الصلاة فانتشروا في الأرض وابتغوا من فضل الله واذكروا الله كثيرا لعلكم تفلحون. ತರುವಾಯ ನಮಾಜ್ ನಿರ್ವಹಿಸಿದ ಬಳಿಕ ನೀವು ಭೂಮಿಯಲ್ಲಿ ಚದುರಿ ಹೋಗಿರಿ ಮತ್ತು ಅಲ್ಲಾಹುವಿನ ಅನುಗ್ರಹದಿಂದ ಅರಸಿರಿ, ನೀವು ಅಲ್ಲಾಹುವನ್ನು ಹೇರಳವಾಗಿ ಸ್ಮರಿಸಿರಿ, ನೀವು ಯಶಸ್ವಿಯಾಗಲೂಬಹುದು. وإذا رأوا تجارة أو لهوا انفضوا إليها وتركوك قائما قل ما عند الله خير من اللهو ومن التجارة والله خير الرازقين. ಅವರೊಂದು ವ್ಯಾಪಾರವನ್ನಾಗಲಿ ಮನೋರಂಜನೆಯನ್ನಾಗಲಿ ಕಂಡರೆ ಅದರೆಡೆಗೆ ಧಾವಿಸುವರು ಮತ್ತು ತಮ್ಮನ್ನು ನಿಂತ ಸ್ಥಿತಿಯಲ್ಲೇ ಬಿಟ್ಟು ಬಿಡುವರು. ಹೇಳಿರಿ, ಮನೋರಂಜನೆ ಮತ್ತು ವ್ಯಾಪಾರಕ್ಕಿಂತ ಅಲ್ಲಾಹುವಿನ ಬಳಿ ಇರುವುದು ಅತ್ಯುತ್ತಮವಾಗಿದೆ. ಅಲ್ಲಾಹು ಅನ್ನಾಧಾರ ನೀಡುವವರಲ್ಲಿ ಅತ್ಯುತ್ತಮನಾಗಿರುವನು.